ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ಸುದ್ದಿ ಮೋಡಣಬಾಗಿಲು, ಮುಳಬಾಗಿಲು ತಾಲೂಕು ಕಾಡೇನಹಳ್ಳಿ ಗೇಟ್. ದಿವಂಗತ ಪುನೀತ್ ರಾಜ್ಕುಮಾರ್ ನೆನಪಿನಲ್ಲಿ ಕಳೆದ 5 ವರ್ಷಗಳಿಂದ ನಿರಂತರವಾಗಿ ಬೆಂಗಳೂರು ಮೂಲದ ಉದ್ಯಮಿಗಳು ಹೂಡಿ ಗಾರ್ಡನ್ನ ಮಾಲೀಕರಾದ ದಯಾನಂದ್ ರೆಡ್ಡಿರವರ ಸಹಕಾರ ಮತ್ತು ಯುವ ಮುಖಂಡ NSUI ಕೂತಾಂಡಳ್ಳಿ ಶ್ರೀಹರಿ ಸಮ್ಮುಖದಲ್ಲಿ ಯುವ ಮುಖಂಡ ಉತ್ತಮ ಕ್ರೀಡಾಪಟು ಗಂಗೂಲಿರವರ ನೇತೃತ್ವದಲ್ಲಿ ಪುನೀತ್ ರಾಜ್ಕುಮಾರ್ ನೆನಪಿನಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಆಯೋಜಿಸಲಾಗಿದ್ದು, ಸೀಸನ್ 1 ರಿಂದ ಸೀಸನ್ 5 ರವರೆಗೂ ಅತ್ಯಂತ ಯಶಸ್ವಿಯಾಗಿ ಆಯೋಜಿಸಿದ್ದು, ಕ್ರೀಡಾಕೂಟವನ್ನು ಆಯೋಜಿಸಲು ಪ್ರತಿ ಬಾರಿಯೂ ಸಹ ಸಹಕರಿಸಿದ ಹೂಡಿ ಗಾರ್ಡನ್ನ ಮಾಲೀಕರಾದ ದಯಾನಂದ್ ರೆಡ್ಡಿ ರವರಿಗೆ ಅತ್ಯಂತ ಭಾವನಾತ್ಮಕವಾಗಿ ಧನ್ಯವಾದಗಳನ್ನು ತಿಳಿಸಿದ ಗಂಗೂಲಿ, ಈ 5 ಸೀಸನ್ ಇಲ್ಲಿಯವರೆಗೂ ಕೊನೆಯಾಗಲಿದ್ದು, ಕಾರಣ ಈ ಸ್ಥಳದಲ್ಲಿ ಮುಂದಿನ ದಿನಗಳಲ್ಲಿ ಕೃಷಿ ಚಟುವಟಿಕೆಗಳಿಗೆ ಬಳಕೆಯಾಗಲಿದ್ದು, ಸೀಸನ್ 5 ರ ಯಶಸ್ವಿಗೆ ಸಹಕರಿಸಿದ NSUI ಕೂತಾಂಡಳ್ಳಿ ಶ್ರೀಹರಿ ಮತ್ತು ಉತ್ತಮವಾಗಿ ಕ್ರಿಕೆಟ್ ಕ್ರೀಡೆಯನ್ನು ಪ್ರದರ್ಶಿಸಿದ ಎಲ್ಲ ತಂಡಗಳಿಗೂ ಭಾವನಾತ್ಮಕವಾಗಿ ಪ್ರೀತಿಯ ಶುಭ ಹಾರೈಕೆಗಳನ್ನು ತಿಳಿಸುವ ಮೂಲಕ ಗಂಗೂಲಿ ಕ್ರಿಕೆಟ್ ಕ್ರೀಡಾಕೂಟಕ್ಕೆ ವಿರಾಮವನ್ನು ತೆಗೆದುಕೊಂಡರು. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕಪ್ ಸತತವಾಗಿ 4 ಸೀಸನ್ ನಡ್ಸ್ಕೊಂಡ್ ಬಂದಿದ್ವಿ ಇದೇ ಗ್ರೌಂಡ್ ಅಲ್ಲಿ. ಇದು 5ನೇ ಸೀಸನ್ ಆಗಿರುತ್ತೆ. ನಮ್ಮ ದಯಾನಂದ್ ರೆಡ್ಡಿ ಸರ್ ಆಗಿರೋರು ಈ ಟೂರ್ನಿಗೆ ಸತತವಾಗಿ 4 ಬಾರಿ ಸಪೋರ್ಟ್ ಮಾಡಿ 5ನೇ ಸೀಸನ್ ಇನ್ನೂ ಭರ್ಜರಿಯಾಗಿ ನಡ್ಸ್ಕೊಡ್ಬೇಕಂತ ಅವರು ಪ್ರೆಜರ್ ಮಾಡಿ ಈ ಟೂರ್ನಿಯನ್ನು ನಡ್ಸ್ಕೊಡ್ತಿದ್ದಾರೆ. ಬಿಕಾಸ್ ಏನಂದ್ರೆ ಈ ಗ್ರೌಂಡ್ ಅಲ್ಲಿ ತುಂಬಾ ಲಾಟ್ ಆಫ್ ಮೆಮೊರೀಸ್ ಇದೆ ನಮಗೆ. ಇದು ಕಡೆ ಸೀಸನ್ ಆಗಿರುತ್ತೆ, ಬಿಕಾಸ್ ಇಲ್ಲಿ ಒಂದು ಗಿಡಗಳಿರ್ತಿದ್ವಿ. ಸೊ ಅದರಿಂದ ಲಾಸ್ಟ್ ಸೀಸನ್ ಆಗಿರುತ್ತೆ ಈ ಗ್ರೌಂಡ್ ಅಲ್ಲಿ. ಈ ಗ್ರೌಂಡ್ ನ ನಮಗೆ 5 ಸೀಸನ್ ಆಡಿರೋದಕ್ಕೆ ಅವಕಾಶ ಕೊಟ್ಟಿರೋದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಸರ್. ಅದೇ ತರ ಸತತವಾಗಿ 5 ಸೀಸನ್ ಮೊದಲನೇ ಬಹುಮಾನ 2ನೇ ಬಹುಮಾನ ಸ್ಪಾನ್ಸರ್ ಮಾಡಿಕೊಟ್ಟಿರೋ ನಮ್ಮ ದಯಾನಂದ್ ರೆಡ್ಡಿ ಅವರು ಹೃದಯಪೂರ್ವಕ ಧನ್ಯವಾದಗಳು. ಅದೇ ತರ ಬರೀ ಸ್ಪೋರ್ಟ್ಸ್ ಅಂತೆಲ್ಲ ಬೇರೆ ಎಲ್ಲ ವಿಷಯಕ್ಕೂ ಬೆನ್ನೆಲುಬಾಗಿ ನಿಂತ್ಕೊಂಡು ನಾನು ಇದ್ದೀನಿ ಅಂತ ಸಪೋರ್ಟ್ ಮಾಡ್ತಿದ್ದಾರೆ ನಮಗೆ. ಮುಖಾಮುಖಿ ಈ ಕೊನೆ ಸೀಸನ್ಗೆ 7 ಟೀಮು ಮುಖಾಮುಖಿ ಆಗಿದೆ. ಅದರಲ್ಲಿ ಸೆಮೀಸ್ಗೆ 4 ತಂಡ ಬಂದು ಅದರಲ್ಲಿ ಕ್ವಾರ್ಟರ್ ಫೈನಲ್ಸ್ ಅಲ್ಲಿ ಮುಖಾಮುಖಿ ಆಗಿ ಫೈನಲ್ಸ್ಗೆ ಕಟ್ಟಡವಾಗಿ 2 ತಂಡ ಬಂದಿದೆ. ಪವರ್ ಹಿಟರ್ಸ್ ಮತ್ತು ಬೇವಲ್ಲಿ ಕ್ರಿಕೆಟರ್ಸ್. ಅವ್ರಿಗೂ ಶುಭವಾಗ್ಲಿ ಅಂತ ಕೋರುತ್ತಿದ್ದೇನೆ. ನಮಸ್ಕಾರ. ಈ 5 ವರ್ಷದಿಂದ ಕ್ರಿಕೆಟ್ ಅನ್ನು ಇಲ್ಲಿ ಗಂಗೂಲಿ ಅವರು ಏರ್ಪಡಿಸಿ ಆಟ ಆಡ್ತಿದ್ರಿಂದ ನಮಗೂ ತುಂಬಾ ಸಂತೋಷವಾಗಿ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಬಂದು ಗಂಗೂಲಿ ವರ್ಷನೂ ಬಂದು ಇಲ್ಲಿ ಆಡ್ತೀವಿ ಅಂತ ಕೇಳ್ತಾ ಇದ್ದಾರೆ. ನಮ್ಗೆ ತುಂಬಾ ಸಂತೋಷದಿಂದ ನಾನು ಕೊಡ್ತಾ ಇದ್ದೆ. ಬರೋ ವರ್ಷದಿಂದ ಇಲ್ಲಿ ಗಿಡಗಳಿರೋದ್ರಿಂದ ದಯವಿಟ್ಟು ಎಲ್ಲರೂ ಅಡಚಣೆಗೆ ಕ್ಷಮಿಸ್ಬೇಕು. ಬೇರೆ ಎಲ್ಲ ನಾವು ನೋಡೋಣ. ಚೆನ್ನಾಗಿ ಆಡಿ ಎಲ್ಲರೂ. ಕ್ರಿಕೆಟ್ ಅನ್ನೋ ಆಟ ತುಂಬಾ ತುಂಬಾ ಒಳ್ಳೆ ಆಟ, ನನಗೂ ತುಂಬಾ ಇಷ್ಟವಾದ ಆಟ ಇದು. ಸೊ ಎಲ್ಲರೂ ಆಡಿ ಮುಂದೆ ಬನ್ನಿ. ಕಳೆದ 5 ಸೀಸನ್ ಇಂದ ತುಂಬಾ ಸಹಕಾರ ಕೊಟ್ಟಿದ್ದೀರಾ, ಮತ್ತೆ ನಿಮ್ಗೆ ಧನ್ಯವಾದಗಳು ಹೇಳ್ತಾ ಇದಾರೆ. ಯಾಕಂದ್ರೆ ನೀವು ಪ್ರೈಸಸ್ ಆಗ್ಬೋದು ಮತ್ತೆ ಕಿಚನ್ ಕೂಡ ತುಂಬಾ ಸಹಕಾರಿಯಾಗಿ ಕೊಟ್ಟಿದ್ದೀರಾ. ತುಂಬಾ ವಿಶ್ ಮಾಡ್ತಿದಾರೆ. ಇವತ್ತು ಇದು ಕೊನೆ ಸೀಸನ್ ಕೂಡ ಬೇರೆ ತಾವು ಹೇಳ್ತಿದ್ದೀರಾ, ಅವ್ರು ಹೇಳ್ತಾರೆ. ಅವ್ರಿಗೆ ಇಷ್ಟು ಸಹಕಾರ ಮಾಡಿದ್ದಕ್ಕೆ ಅವ್ರು ನಿಮ್ಗೆ ಕೃತಜ್ಞತೆ ಸಲ್ಲಿಸ್ತಾ ಇರೋದಕ್ಕೆ ಏನ್ ಅನ್ಸ್ತದೆ? ಬಹಳ ಸಂತೋಷ ಆಗತ್ತೆ. ಕಂಟಿನ್ಯೂ ಮಾಡಿದ್ರೆ ಚೆನ್ನಾಗಿರೋದು. ಮತ್ತೆ ಗಿಡಗಳಿರ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಅದರಿಂದ ಈ ವರ್ಷ ಲಾಸ್ಟ್ ಅಂತ ಗಂಗಳಿಗೆ ಹೇಳ್ದೆ. ನೋಡೋಣ, ಬೇರೆ ಎಲ್ಲ ಏರ್ಪಾಟ್ ಮಾಡಿ ಇವ್ರಿಗೆ ಆಡ್ಸಕ್ಕೆ ಎಲ್ಲ ಅನುಕೂಲ ಮಾಡ್ಕೊಡೋಣ. ಬೇರೆ ಸೀಸನ್ ಅಲ್ಲಿ ಏನಾದ್ರು ಬೇರೆ ಕಡೆ ಜಾಗ ಮಾಡಿದ್ರೆ ಅನುಕೂಲ ಇದೇ ರೀತಿ ಸಪೋರ್ಟ್ ಮಾಡ್ತೀನಿ. ಡೆಫಿನೆಟ್ ಆಗಿ ಮಾಡ್ತೀನಿ. ಡೆಫಿನೆಟ್ ಆಗಿ ಮುಂದೆ ಎಲ್ಲರೂ ಇಲ್ಲೇ ಜಾಗ ತೆಗೆದ್ರೆ 100% ಮಾಡ್ಕೊಡ್ತೀನಿ. ಟೂರ್ನಮೆಂಟ್ ಅಲ್ಲಿ ಸುಮಾರು 7 ತಂಡಗಳು ಭಾಗವಹಿಸಿದೆ ಅಂತ ಹೇಳ್ತಾ ಇದ್ದೀರಾ, ಅವರೆಲ್ಲ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ರಿಗೂ ಯುವ ಆಟಗಾರರು ಎಲ್ಲ ಮುಂದೆ ಬರಬೇಕು. ಇಲ್ಲ ಈ ಲೋಕಲ್ ಅಲ್ಲಿ ಆಡೋದೇ ಅಲ್ವಾ, ಇಂಟರ್ನ್ಯಾಷನಲ್ ಲೆವೆಲ್ ವರ್ಗೂ ಹೋಗಿ ಚೆನ್ನಾಗಿ ಆಡ್ಬೇಕು ಅಂತ ನಂದು ಒಂದು ಆಸೆ. ಎಲ್ಲ ಯುವ ಪೀಳಿಗೆಯಿಂದ ಮುಂದೆ ಬಂದು ಪ್ರೋತ್ಸಾಹ ನಾವು ಕೊಡೋರು ಕೊಡ್ತಾರೆ, ನಾವು ಕೊಡ್ತೀವಿ. ಅದರಲ್ಲಿ
ಬರ್ಲಿ ಮುಂದೆ ಬಂದು ಎಲ್ಲೋರ್ದು ತನಕ ಹೋಗ್ತಾರೋ ಅಲ್ಲಿವರೆಗೂ ಹೋಗಕ್ಕೆ ನಮಗೂ ಒಂದು ಆಶೀರ್ವಾದ ಆಗ್ಲಿ ಒಂದು ಕಾಂಟ್ರಿಬ್ಯೂಷನ್ ಆಗ್ಲಿ ಇದ್ದೇ ಇರುತ್ತೆ. ಇದ್ವಿ ಏನೋ ಮುಳ್ಬಾಗ್ಲಲ್ಲಿ ಮಹಾರಾಜ ಟ್ರೋಫಿ ಅದು ಇದಂತೂ ತುಂಬಾ ನಡ್ಸ್ಕೊಡ್ತಾರೆ. ನಮ್ಮ ಊರುಗಳಿಂದ ಯಾವ್ದೋ ಒಂದು ಊರಿಗೆ ಹೋಗ್ಲಿಕ್ಕೆ ಒಂದ್ ಪ್ಲೇಯರ್ 2 ಪ್ಲೇಯರ್ ಮುಳ್ಬಾಲಲ್ಲಿ ಆಡಕ್ಕೆ ಅವಕಾಶ ಕೊಡ್ತಾರೆ. ಯಾಕಂದ್ರೆ ಸ್ಟಾರ್ ಪ್ಲೇಯರ್ಸ್ ಮಾತ್ರ ಅವಕಾಶ ಇರುತ್ತೆ ಅಲ್ಲಿ. ಸೊ ನಮ್ ಪ್ಲಾನ್ ಏನಂದ್ರೆ ಇಲ್ಲಿ ಇದೇ ಟೂರ್ನಿ ನಾವು ಓಪನ್ ಟೂರ್ನಮೆಂಟ್ ಆಡ್ಬೋದ್ರೆ ಒಳ್ಳೆ ಟೂರ್ನಮೆಂಟ್ ಮಾಡ್ಬೋದು. ಬಟ್ ಏನಕ್ಕೆ ಓಪನ್ ಟೂರ್ನಮೆಂಟ್ ಮಾಡ್ತಿಲ್ಲ ಅಂದ್ರೆ ಏನ್ ನಾವು 4-5 ಹೋಗ್ಲಿಕ್ಕೆ ಇದೀವೋ ಊರಲ್ಲಿ ಪ್ರತಿಯೊಬ್ರು ಹಿರಿಯರಾಗ್ಲಿ ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ಎಲ್ರಿಗೂ ಅವಕಾಶ ಸಿಗುತ್ತೆ. ಅವ್ರ ಒಂದು ತಂಡ ಎತ್ಕೊಂಡು ಪ್ರತಿಯೊಬ್ಬರು ಊರಲ್ಲಿರೋ ಪ್ರತಿಯೊಂದು ಪ್ಲೇಯರು ಅವರು ಚೆನ್ನಾಗಿ ಆಡೋರು ಆಗ್ಬೋದು, ಆಡ್ದಿರೋ ಇರೋರು ಆಗ್ಬೋದು, ಒಂದು ಆಸಕ್ತಿಯಿಂದ ಬಂದು ನಮ್ಮ ಟೀಮ್ ಅಂತ ಸಪೋರ್ಟ್ ಮಾಡ್ಬೋದು. ಬಟ್ ಮುಳ್ಬಾಲಲ್ಲಿ ಬಂದು ಆ ಥರ ಎಲ್ಲ ಮಾಡೋಕ್ಕಾಗಲ್ಲ. ಆ ಒಂದು ಉದ್ದೇಶದಿಂದಾನೇ ಬರೀ ನಮ್ಮ ಊರವರು, ಇಲ್ಲಿ ಬೇರೆ ಯಾರು ಇಲ್ಲ ಬಟ್ ನಮ್ಮ ಊರವ್ರು ಮಾತ್ರನೇ ಅನ್ನೋ ಕಾರಣದಿಂದ 4-5 ಹೋಬಳಿಗಳನ್ನ ಸೇರಿಸಿ ನಾವು ಈ ಟೂರ್ನಿ ನಡೆಸ್ಕೊಡ್ತಿರೋದು. ಬಟ್ ಕಾರಣಾಂತರಗಳಿಂದ ಈ ಹಬ್ಬ ಸೀಸನ್ ಇಂದ ಲೈವ್ ಸಿಗ್ಲಿಲ್ಲ ನಮಗೆ. ಸೊ ಅದಕ್ಕೆ ಯಾವಾಗೂ 15,000 ನಮ್ಮ ಟಾಪ್ ಇತ್ತು. ಈ ಟೈಮ್ 30,000 ನಮ್ಮ ಸಾರು 15-20 ಆ ಥರ ಅನ್ಕೊಂಡಿದ್ವಿ. 30,000 ಮೊದಲನೇ ಅಂತ ನಮ್ಮ ಸಾರ್ ಸಪೋರ್ಟ್ ಮಾಡ್ಕೊಟ್ಟಿದ್ದಾರೆ. ಹೃದಯಪೂರ್ವಕ ಧನ್ಯವಾದಗಳು. ಅದೇ ಥರ ಮುಳ್ಬಾಗಲ್ GG ಪೇಷಂಟ್ ಗೋವರ್ಧನನವರು 2ನೇ ಬಹುಮಾನ 20,000 ಬಹುಮಾನವನ್ನು ನೀಡಿದ್ದಾರೆ ನಮ್ಮ ಈ ಟೂರ್ನಿಗೆ. ಅವ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಅದೇ ಥರ ಸುರೇಶ್ ಗೌಡ SSH ಮಾಲೀಕರು ಅವರು ಸಹ ಈ ಟೂರ್ನಿಗೆ ಲಾಸ್ಟ್ ಸೀಸನ್ ಅವರು ಟ್ರೋಫೀಸ್ ಸ್ಪಾನ್ಸರ್ ಮಾಡ್ಕೊಟ್ಟಿದ್ರು. ಈ ಸೀಸನ್ಗೆ 3ನೇ ಬಹುಮಾನ 10,000 ಸ್ಪಾನ್ಸರ್ ಮಾಡ್ಕೊತಾರೆ. ಅವ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಅದೇ ತರ SLV ಬಿಲ್ಡರ್ಸ್ ವೆಂಕಟೇಶ್ ಅಣ್ಣನವರು, ಉದಯ್ ಮತ್ತು ಜಗದೀಶ್ ಅವರು ಸತತವಾಗಿ 3 ಮಾಡ್ಕೊಂಡ್ ಬಂದಿದ್ದಾರೆ. 20,000 ಕೊಟ್ಟು ಅವರು ಈ ಟೂರ್ನಿಗೆ ಟ್ರೋಫೀಸ್ ಎಲ್ಲ ಕೊಡುಗೆ ನೀಡಿದ್ದಾರೆ. ಅವ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಸೀಸನ್ 1 ಇಂದ ಸೀಸನ್ 5 ವರೆಗೂ ಬೆನ್ನೆಲುವಾಗಿ ನಿಂತ್ಕೊಂಡು ನಾನು ಇದ್ದೀನಿ ಅಂತ ಎಲ್ಲ ಸಹ ಸಪೋರ್ಟ್ ಮಾಡ್ತಿರೋ ನಮ್ಮ ಕೂತಲಲ್ಲಿ ಶ್ರೀಹರಿ ಅವರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಕಳೆದ 5 ಸೀಸನ್ ಇಂದ ಒಂದು ಉತ್ತಮವಾಗಿ ಯಾವುದೇ ತರ ಐದಕ್ಕೆ ಅವಕಾಶ ಕೊಡ್ತೀರಾ, ಬಾಂಧವ್ಯವಾಗಿ ನಡ್ಸ್ಕೊಂಡ್ ಬಂದಿರಾ. ಎಷ್ಟೋ ಜನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ್ದಾರೆ. ಅಂತವ್ರಿಗೆಲ್ಲ ಹೇಳ್ಬೇಕಂದ್ರೆ ಏನ್ ಹೇಳ್ತೀನಿ? ಏನಿಲ್ಲ, ಎಲ್ರು ಬೇರೆ ಯಾವ ಊರವರು ಇಲ್ಲ, ಎಲ್ರ ಜೊತೆ ಆಡಿರೋರ ನಾವೆಲ್ಲ ಇರೋರು. ಇಲ್ಲಿ ಏನು ಪ್ರೆಸೆಂಟ್ ಏನಾದ್ರು ಒಂದು ಸಣ್ಣ ಪುಟ್ಟ ಇದಾದ್ರು ಮ್ಯಾಚ್ ಆಗೋವರ್ಗು ಮ್ಯಾಚ್ ಆದ್ಮೇಲೆ ಎಲ್ಲ ಒಂದೇ, ನಾವು ಬೇರೆ ಯಾರು ಇಲ್ಲ. ಅದಕ್ಕೆ ನಮ್ಮೂರವರು ಅಂತ ಹೇಳ್ತಿರೋದು ನಾನು. ಎಲ್ಲ ಫ್ಯಾಮಿಲಿ ತರ ಆತರ ಯಾರು ಇಲ್ಲ. ಎಲ್ಲ ನಮ್ಮೂರ ಯಾರು ಗೆದ್ರು ನಮ್ಮ ಫ್ಯಾಮಿಲಿ ಗೆದ್ದಂಗೆ. ಯಾರು ಸೋತ್ರು ಯಾರು ಗೆದ್ರು ಎಲ್ಲ ನಾವೇ, ಬೇರೆ ಯಾರು ಇಲ್ಲ. ಅದರಿಂದ ಸೊ ಐ ಆಮ್ ಸೋ ಹ್ಯಾಪಿ. ಏನಿವತ್ತು ನಮ್ಮ ಗಂಗೂಲಿ ಮತ್ತು ಅವರ ಯುವಕರ ಬಳಗ ಸತತವಾಗಿ 5ನೇ ಸಲ ಪುನೀತ್ ರಾಜ್ಕುಮಾರ್ ಕಪ್ ಅನ್ನು ಈ ಒಂದು ನಮ್ಮ ದಯಾನಂದ ರೆಡ್ಡಿ ಸರ್ ಅವರ ಒಂದು ಗಾರ್ಡನ್ ಅಲ್ಲಿ ಸತತವಾಗಿ 5ನೇ ವರ್ಷ ಅತ್ಯಂತ ಒಂದು ಯಶಸ್ವಿಯಾಗಿ ಟೂರ್ನಮೆಂಟ್ ನಡೆಸ್ಕೊಂಡ್ ಬರ್ತಾ ಇದ್ದಾರೆ. ಮೊದಲಿಗೆ ದಯಾನಂದ ರೆಡ್ಡಿ ಸರ್ಗೂ ಮತ್ತು ಗಂಗೂಲಿ ಅವರಿಗೆ ನಿಮ್ಮ ಪರವಾಗಿ ಧನ್ಯವಾದವನ್ನು ತಿಳಿಸುತ್ತೇನೆ. ಏನು 5 ವರ್ಷದಿಂದ ಸತತವಾಗಿ ನನ್ನ ತಮ್ಮ ಗಂಗೂಲಿ ನಮ್ ಜೊತೆ ಇರ್ತಾನೆ. ಅವ್ನು ನಮ್ಮ ಕೈಲಾದಷ್ಟು ಅವನು ಸಹಾಯ ಮಾಡ್ತಾನೆ, ನಾವು ಮಾಡ್ತೇವೆ. ಅವನು ಇನ್ನೂ ಉತ್ತಮವಾಗಿ ಬೆಳೀಲಿ. ನಮ್ಮ ಮುಳ್ಬಾಗ್ಲಿಂದ ಸಾರ್ ಹೇಳ್ದಂಗೆ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನ ನಮ್ಮ ಕ್ರಿಕೆಟ್ ಆಗ್ಲಾಗ್ಲಿ, ಕಬಡ್ಡಿ ಆಗ್ಲಿ, ವಾಲಿಬಾಲ್ ಅಲ್ಲಾಗ್ಲಿ ಸಾಧನೆ ಮಾಡ್ಲಿ. ನಾವು ಖಂಡಿತ ನಮ್ಮ ಗಂಗೂಲಿ ಯಾದವ್ ಹಿಂದ್ಗಡೆ ನಾವು ಇರ್ತೀವಿ. ಅವನೇನೇ ಮಾಡ್ಲಿ, ಅವನಿನ್ನೂ ಉತ್ತಮವಾಗಿ ಬೆಳೀಲಿ, ಅವ್ನು 100 ವರ್ಷ ಚೆನ್ನಾಗಿರ್ಲಿ ಅಂತ ಹೇಳ್ತಾ, ಏನು ಗೆದ್ದಿರುವಂತ ಎಲ್ಲ ಸೋತಿರುವಂತ ತಂಡಗಳಿಗೂ ನೆಕ್ಸ್ಟ್ ಗೆಲ್ಲಿ ಅಂತ ಆಶಿಸ್ತಾ, ಇವಾಗ ಫೈನಲ್ ಅಂತಿಮ ಪಂದ್ಯ ಯಾರೇ ಗೆಲ್ಲಿ ಖುಷಿಯಿಂದ ಆಡಿ, ಯಾವ್ದು ಗಲಾಟೆ ಮಾಡಬೇಡಿ, ಗೆದ್ದ ತಂಡಗಳಿಗೂ ಶುಭವಾಗಲಿ ಅಂತ ಹೇಳ್ತಾ, ನಾನು ಯಾವಾಗ್ಲೂ ನಮ್ಮ ಗಂಗೂಲಿ ಮತ್ತೆ ಅವರ ತಂಡಗಳಿಗೂ ಮತ್ತು ಯುವಕರಿಗೂ ಅವನು ಏನ್ ಹೇಳಿದ್ರು ನಾನು ಅವ್ನು ಖಂಡಿತ ನಾನು ಹಿಂದ್ಗಡೆ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತೆ ಟೂರ್ನಿ ಯಾವ ರೀತಿ ಇತ್ತು ನಿಮ್ಗೆ? ಯಾವ ತರ ಎಕ್ಸ್ಪೀರಿಯನ್ಸ್ ಇರ್ತಾರೆ? ಟೂರ್ನಿ ಚೆನ್ನಾಗಿ ನಡ್ಸ್ಕೊಡ್ತಾ ಇದಾರೆ ಆರ್ಗನೈಸರ್ಸ್ ತಂಡದಿಂದ. ಯಾವುದೇ ಗಲಭೆ ಇಲ್ಲದೆ ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ರೆ. 4 ಸೀಸನ್ ಇಂದನೂ ಒಂದು ಗಲಾಟೆ ಆಗದಿರ ಇರೋದಕ್ಕೆ ಇದು ಟೂರ್ನಿ ಇಷ್ಟು ಉತ್ಕಂಠವಾಗಿ ನಡೀತಾ ಇದೆ. ಧನ್ಯವಾದಗಳು ಹೇಳ್ತೇನೆ ಆರ್ಗನೈಸರ್ಸ್ಗೆ. ಟೀಮ್ ಯಾವ್ದು? ನಮ್ದು ಬೇವಳ್ಳಿ ಗಲ್ಲಿ ಕ್ರಿಕೆಟರ್ಸ್ ಅಂತ. ಈಗ ಫೈನಲ್ ಬಂದಿರಾ ನೀವು? ಫೈನಲ್ ಅಲ್ಲಿ ಇದೆ. ಆಪೋಸಿಟ್ ಟೀಮ್ ಫೈನಲ್ ಬಂದಿರೋ ಟೀಮ್ ಯಾವ್ದು? ಪವರ್ ಹಿಟರ್ಸ್. ನಿಮ್ಗೆ ತುಂಬಾ ಟಫ್ ಫೈಟ್ ಕೊಟ್ಟಂತ ಟೀಮ್ ಯಾವ್ದು? ನಮ್ ಟಫ್ ಫೈಟ್ ಕೊಟ್ಟಿರೋದೇ ಪವರ್ ಹಿಟರ್ಸ್. ಅವ್ರು ಬಿಟ್ರೆ ಬೇರೆ ಯಾವ್ದು ಕೊಟ್ಟೇ ಇಲ್ಲ. ಫೈನಲ್ ಬಂದಿದ್ದಾರೆ ಅವರೇ. 3ನೇ ಮ್ಯಾಚ್ ಅವ್ರಿಗೂ ನಮಗೂ. ಏನ್ ಅನ್ಸ್ತದೆ ಫೈನಲ್ ಟೀಮ್ ಅವ್ರು ಗೆಲ್ತಾರ, ನಿಮ್ ಗೆಲ್ತೀರಾ ಅಂತ? ಯಾರು ಗೆದ್ರು ಒಂದೇ, ಬಟ್ ನಾವೇ ಗೆಲ್ತೀವಿ. 100% ನಾವೇ ಗೆಲ್ತೀವಿ. ಬಟ್ ಯಾರು ಗೆಲ್ದ್ರು ಒಂದೇ. ನಮ್ಮ ಟೀಮ್ ಪವರ್ ಹಿಟರ್ಸ್. ಈ ಪುನೀತ್ ರಾಜ್ಕುಮಾರ್ ಸೀಸನ್ 5 ಅಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ಸ್ಕೊಂತ ಇದ್ದಾರೆ. ನಮ್ಮ ಗಂಗೂಲಿ ಅವರು ತುಂಬಾ ಎಂಕರೇಜ್ಮೆಂಟ್ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ 5 ಸೀಸನ್ ಆಡಿದ್ದೀವಿ. ಇದು ಲಾಸ್ಟ್ ಸೀಸನ್ ಅಂತೆ.
ಇನ್ನೇನೋ ನೆಕ್ಸ್ಟ್ ಇಯರ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಎಲ್ಲ ಅರೇಂಜ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅವ್ರಿಗೆ ಅರೇಂಜ್ ಮಾಡ್ತಾರೆ ಅಂತ ನಮ್ಗೆ ನಂಬಿಕೆ ಇದೆ. ಬಟ್ ನಾನು ಮಾಡ್ತಾರೆ ಅನ್ನೋ ಇದಿದೆ. ಲಾಸ್ಟ್ ಸೀಸನ್ ಅಲ್ಲಿ ಯಾವಾಗ ಟ್ರೋಫಿನ ಮಾಡಿದ್ರ? ಇಲ್ಲ ಸರ್, ಸೆಮಿಫೈನಲ್ವರೆಗೂ ಬಂದಿದ್ದೀವಿ. ಬಟ್ ಕಾರಣಾಂತರದಿಂದ ಸೋತಿದ್ವಿ. ಇವತ್ತೇನ್ ಅನ್ಸ್ತದೆ? ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ಸರ್. ಗೆಲ್ತೀರ ಅನ್ಸ್ತದೆ ಫೈನಲ್? 100% ಗೆಲ್ತೀವಿ ಸರ್. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕಪ್ ಸೀಸನ್ 5ಗೆ ನಮ್ಮ ಜಿಜಿ ಫ್ಯಾಷನ್ ಮಾಲೀಕರಾಗಿರುವ ಗೋವರ್ಧನ್ ಅಣ್ಣನವರು, ನಮ್ಮ ಸ್ನೇಹಿತರಾದ ನಂದಣ್ಣ ಅವರು, ನಮ್ಮ ಆರ್ಗನೈಸರ್ ಆಗಿರೋ ನಂದಣ್ಣ ಅವರು, ಅಣ್ಣ ನಾವು ಈ ತರ ಟೂರ್ನಿ ನಡ್ಸ್ಕೊಡ್ತೀವಿ ಅಂದ್ರೆ ನನ್ನ ಸಹಾಯನೂ ಇರುತ್ತಪ್ಪ ಅಂತ 20,000 ಎರಡನೇ ಬಹುಮಾನ ಕೊಟ್ಟಿದ್ದಾರೆ. ಹೃದಯಪೂರ್ವಕ ಧನ್ಯವಾದಗಳು ಗೋವರ್ಧನ್ ಅಣ್ಣನವರೇ. ನಿಮ್ಮ ಸಹಾಯ ಇದೇ ತರ ಇರಲಿ. ಇದು ಒಂದೇ ಟೂರ್ನಿಗೆಲ್ಲ ಅವರು ಮುಳ್ಬಾಳಲ್ಲಿ ಯಾವುದೇ ಟೂರ್ನಿನಲ್ಲಿ ಅವರು ಶಕ್ತಿ ಆದಷ್ಟು ಅವರು ಸಪೋರ್ಟ್ ಮಾಡ್ತಾ ಬರ್ತಿದ್ದಾರೆ. ಅವರು ಸಹಾಯ ಇದೇ ತರ ಮುಂದೆ ಬರಲಿ. ಅವ್ರು ಇನ್ನೂ ಅದ್ದೂರಿಯಾಗಿ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ನಾನು ಶುಭ ಹಾರೈಸ್ತಾ ಇದ್ದೀನಿ. ಅವ್ರ ಕಾರಣಾಂತರಗಳಿಂದ ಬರೋಕ್ಕಾಗಿಲ್ಲ, ಬಟ್ ನಮಗೆ ಸಹಾಯ ಮಾಡಿಕೊಟ್ಟಿದ್ದಾರೆ. ಹೃದಯಪೂರ್ವಕ ಧನ್ಯವಾದಗಳು ಗೋವರ್ಧನ್ ಅವರೇ. ಥ್ಯಾಂಕ್ ಯು.